ಸಿಂದಗಿ ಕುಡಿತದ ಚಟ ಬಿಡಿಸುವ ನೆಪದಲ್ಲಿ ವ್ಯಕ್ತಿ ಓರ್ವನನ್ನು ಹಿಗ್ಗಾಮುಗ್ಗಾ ತಡೆಸಿರುವ ಘಟನೆ ಸಿಂದಗಿ ನಗರದಲ್ಲಿ ನಡೆದಿದೆ. ರಾಜ್ಯದಲ್ಲಿ ವ್ಯಸನಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಅದೇ ಒಂದು ವಿಚಾರ ಮುಂದಿಟ್ಟುಕೊಂಡು ನಾಯಿ ಕೊಡಿಯಂತೆ ಪ್ರಾರಂಭವಾಗಿರುವ ವ್ಯಸನ ಮುಕ್ತ ಕೇಂದ್ರಗಳು. ಇದಕ್ಕೆ ತಾಜಾ ಉದಾಹರಣೆ ಸಿಂದಗಿ ನಗರದ ಸೋಂಪುರ ರಸ್ತೆಯಲ್ಲಿರುವ ಶ್ರೀ ವೈಷ್ಣವಿ ಆಸ್ಪತ್ರೆ ವ್ಯಸನ ಮುಕ್ತ ಕೇಂದ್ರ. ಇಲ್ಲಿ ಸಿಂದಗಿ ನಗರದ ನಿವಾಸಿಯಾದ ಉಚ್ಚಪ್ಪ ಡೋಣೂರು ಅವರನ್ನು ಕಳೆದ ತಿಂಗಳಷ್ಟೇ ಈ ವ್ಯಸನ ಮುಕ್ತ ಕೇಂದ್ರದಲ್ಲಿ ಬಿಡಲಾಗಿತ್ತು. ರೋಗಿಯ ಸಹಜ ಸ್ಥಿತಿ ಹಾಗೂ ಆತನ ಚಲನವಲನ ಗಮನಿಸಿ ಆತನಿಗೆ ಸೂಕ್ತ ರೀತಿಯಲ್ಲಿ ಮಾತ್ರೆಗಳು ನೀಡಿ ವ್ಯಸನದಿಂದ ಮುಕ್ತ ಮಾಡುವ ಬದಲು ಈ ವ್ಯಸನ ಮುಕ್ತ ಕೇಂದ್ರದಲ್ಲಿ 3-4 ಜನ ಸೇರಿಕೊಂಡು ಈ ವ್ಯಕ್ತಿಯನ್ನು ಮನಬಂದಂತೆ ಥಳಿಸಿರುವ ಘಟನೆ ನಡೆದಿದೆ. ಇಂದು ಆ ವ್ಯಕ್ತಿಯ ಕುಟುಂಬದ ಸದಸ್ಯರು ನಿಲ್ಲಲು ಬಾರದ ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿ ಮಾಧ್ಯಮಗಳಿಗೆ ತಮ್ಮ ಪ್ರತಿಕ್ರಿಯೆ ಸಿದ್ದು ಪೊಲೀಸ್ ಅಂತ ಹೇಳ್ರಿ ಅವನು ಹಾಕಿದೀವಿ ಸರ್. ಹಾಕೋಣ ಒಂದು ತಿಂಗಳ ತನಕ ಆಯ್ತು, ಅವ್ನಿಗೆ ಸರಿಯಾಗಿ ಆರಾಮ ಮಾಡ್ತೀವಿ, ಸಲೈನ್ ಹಚ್ತೀವಿ ಮತ್ತು ಟ್ಯಾಬ್ಲೆಟ್ ಕೊಡ್ತೀವಿ ಅವ್ನಿಗೆ ನಿದ್ದೆ ಗುಳಿಗೆ ಅಂತ ಹೇಳಿದ್ರು ಸರ್ ನನಗೆ. ಮತ್ತು ಒಂದು ಅವ್ನಿಗೆ ಹೊಡೆಯಲ್ಲಪ್ಪ ನಮ್ಮವನೇ ನನ್ನ ದೋಸ್ತಾನ ಅಂತ ಹೇಳ್ದೇನೆ ರೀ. ಆ ಕಾರಣಕ್ಕಾಗಿ ಅವನ ಹತ್ರ ಬಿಟ್ಟಿವಿ ಸರ್ ನಾವು. ಬಿಡೋದಾಗ ಹಿಂದಿಗಡೆ ಸರ್ 10 ವಾರಕ್ಕೊಮ್ಮೆ ಬಂದು CCTV ನೋಡ್ರಿ ಅಂತ ಅವ್ರು ಒಂದು ವಾರ ಅಷ್ಟೇ ನಮ್ಗೆ ಒಂದು ತೋರಿಸಿದ್ರು ಸರ್. ಆಮೇಲೆ ಲಾಸ್ಟಿಗೆ ನೀವು ತಿಂಗಳಿಗೊಮ್ಮೆ ನೋಡ್ಬೇಕ್ರಿ ಅವ್ರಿಗೆ ಮಾತಾಡಿಸ್ತೀವಿ ಅಂದರು. ಒಳ್ಳೆ ತಿಂಗಳಿಗೊಮ್ಮೆ ನೋಡ್ಲಿಕ್ಕೆ ಹೋದಾಗ ಇಲ್ಲ ಅವರು ಮಲ್ಕೊಂಡನ ನಾವು ನಾಳೆ ಬರ್ರಿ ಅಂತಂದ್ರು ಸರ್. ನಾವು ಬೇಡ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ಬೇಕು ಅಂತೇಳಿ ಅಲ್ಲೆಲ್ಲ ಮೆಡಿಸನ್ ಫೀ ಎಷ್ಟಿಗೆ ಅಂತ ಹೇಳಿದ್ರು ಸರ್. 9,600 ರೂಪಾಯಿ ಹೇಳಿದ್ರು ಸರ್. ಅಷ್ಟು ದುಡ್ಡು ಕೊಟ್ಟಿವಿ ಸರ್. ಫಸ್ಟಿಗೆ 10,000 ಕೊಟ್ಟಿದ್ದೀವಿ ಅವರಿಗೆ. ಕೊಡೋದಲ್ಲದೆ ಇವ್ರಿಗೆ ಹೊಡೆದು ಸರ್ ನಾವು ರಾತ್ರಿ 12 ಗಂಟೆ ಹಾಸ್ಪಿಟ್ಲ್ ತಂದ್ಮೇಲೆ ನೋಡಿದೀವಿ ಇವ್ರಿಗೆ ಎಲ್ಲ ಡ್ರೆಸ್ ಕಳೆದ್ಮೇಲೆ. ಆಮೇಲೆ ಅವ್ರು ತೊಡಿಗೆ ಕುಂಡಿಗೆ ಎಲ್ಲ ಕಡೆ ಹೊಡೆದಿದ್ದಾರೆ ಇವರು. ಅಷ್ಟು ಕ್ರೂರವಾಗಿ ಹೊಡೆದಾರೆ ಸರ್. 9 ಜನ ಅದಾರ ತೊಳಗಡೆ. ಯಾಕೆ ಹೊಡೆದಾರ ಒಟ್ಟೆ ಏನು ಇದು ಕೊಡ್ಲಾಗ್ತಾ ಇಲ್ಲ. ಅವ್ರು ಯಾರೋ ಲೋಫರ್ಗಳು ಹೊಡೆದಾರ ಕೊಡು ಅಂತ ಹೇಳಿದ್ರೆ ಅವ್ರು ಓಡೋಗ್ಯಾರ ಅಂತ ಹೇಳಾಗ್ತಾನ್ರಿ ಸದ್ಯ. ಕೇಳಿದ್ವಿ ಯಾಕೆ ಹೊಡೆದಾರನೋ ಇಲ್ಲ ಅವ್ರು ಪಗಾರ ಕೊಡ್ಲಾರ ಏನೋ ಸಮಸ್ಯೆ ಸಂಬಂಧ ಹೊಡೆದಾರ ಅವ್ರು ಏನೋ ಆಗ್ಯದ. ಒಟ್ಟು ನಾನೇ ಹೊಡೆದಿನಿ ಅಂತ ತಿಳ್ಕೊಶಿವು ಅಂತ ಹೇಳ್ತಾನೆ ನನ್ನ ಮುಂದ್ರಿಗೆ. ಅವನು ನನಗೆ ಹೇಳ್ತಾನೆ ಸರ್, ಸಿದ್ದು ಅಂತ ಹೇಳಿ ಅವ್ರು ನಡ್ಸಕತ್ತ ಅವರೇ ನಡ್ಸಕತ್ತಾರ ಸರ್. ಈ ಮುಂದೆ ಏನಾಗಬೇಕಂತ ನಾವು ಅವ್ರಿಗೆ ಏನು ಕಂಪ್ಲೇಂಟ್ ಮಾಡ್ತೀವಿ ಸರ್. ಕಂಪ್ಲೇಂಟ್ ಮಾಡ್ರಿ. ಹಾಂ ಮಾಡಿದ್ವಿ ಸರ್. ಈಗ MLC ಮಾಡಿಸಿ ಕಂಪ್ಲೇಂಟ್ ಮಾಡಿದ್ವಿ. ಇವ್ರು ಏನಾಗಬೇಕವ ನಿಮಗೆ? ದೊಡ್ಡ ಮಗ ರೀ ಇವ್ರಿಬ್ರಿ ಏನ್ರಿ? ಹಾನ್ರಿ. ಅದಕ್ಕೆ ಎಲ್ಲಿ ಬಿಟ್ಟಿದ್ರಿ ಇವ್ರಿಗೆ? ಇವ್ರಿಗೆ ಒಂಜರ ಕುಡಿಯೋದು ಬಿಡಿಸ್ಲಿ, ಒಂಜರ ಚಲೋ ಮಾಡಲಿ ಮಗ ಸಂದ್ರ ಕೊಯ್ದು ಹಾಕಿನಪ್ಪ 10,000 ಕೊಟ್ಟ ತಿಂಗಳದಾಗ ನನಗೆ ಹಿಂಗೆ ಮಾಡಿಟ್ಟಾನ. ನನಗೆ ಬಟ್ಟೆ ಭಾಳ ಉರ್ಲಿಕ್ಕತ್ತಿದಪ್ಪ ಅಂತ. ಎಲ್ರಿ ಹೆಸರೇನು? ವೈಷ್ಣವಿ ಹಾಸ್ಪಿಟ್ಲ್ ದವಾಖಾನೆ ಹಾಕಿನ್ರಿ. ಒಯ್ದು ಹಾಕನ್ರಿ ನಾನು ಅಲ್ಲಿ ದಾರು ಬಿಡಿಸ್ತಾರ ನಿಮಗೆ? ದಾರು ಬಿಡಿಸೋದು ಮಂದಿಗೆ ಲೋಕಲ್ ಮಂದಿ ಕೇಳಕ್ಕೆ ಹಾಕನ್ರಿ. ಒಯ್ದು ಅವ್ರು ನಿಮಗೆ ಬಿಡ್ಬೇಕಾದ್ರೆ ಏನಂತ ಹೇಳ್ಯಾರ? ಅವ್ರು ಹೆಂಗ್ ಬಿಡಿಸ್ನಿ ಅಂತ ಅವ್ರನ್ನ ನಾವು ಬಿಡಿಸ್ತೀವಿ. ಗುಳಿಗೆ ಔಷಧ ಹಾಕಿ ಬಿಡಿಸ್ತೀವಿ ಅಂತ ಹೇಳಿದ್ರಿ. ಒಬ್ರೇ ಹೇಳ್ರಿ. ಗುಳಿಗೆ ಔಷಧ ಹಾಕಿ ಬಿಡಿಸ್ತೀವಿ. ಕಾಲು ಬಿದ್ದು ಬಂದಿವ್ರಿ. ನನ್ನ ಮಗನ ಹೊಡಿಬೇಡ ಅಂಜಾರ ಬಾಯಿ ವಾಕದ ಹೊಡಿಬೇಡಪ್ಪ ಕಾಲು ಬಿದ್ದು ಬಂದಿವ್ರಿ ಅವ್ರಿಗೆ. ಎಷ್ಟು ಫೀ ಹೇಳ್ತಾರೋ ಅಷ್ಟು ಕೊಟ್ಟಿದ್ರು. ಎಷ್ಟು ಕೊಡ್ತಾರ ಫೀ? 10,000 ರೂಪಾಯಿ ಅಡ್ವಾನ್ಸ್ ತಗೊಂಡಾರಿ. ಮತ್ತೆ ಟ್ಯಾಬ್ಲೆಟ್ ಒಂಜಾರ ಮತ್ತೆ ಸಲಹೆನ ಹಚ್ಚಿನಾದ್ರೆ ಮತ್ತೆ 9,000 ಕೊಟ್ಟು ಬಂದಿವ್ರಿ. 10,000 ಕೊಟ್ಟು ಬಂದೀವಿ. ಈಗ ಎಷ್ಟು ದಿನ ಆಯ್ತು ಇವ್ರಿಗೆ ಅಲ್ಲಿ ಬಿಟ್ಟಿದ್ದು? ಎಷ್ಟು ದಿನ? 1 ತಿಂಗಳಾಯ್ತು ನೋಡ್ರಿ. 1 ತಿಂಗಳಾಯ್ತು ನೋಡ್ರಿ. ಈಗ ಏನಂದಾರ ಅವರು? ಎಲ್ಲಿ ಬಿಡೋದಾಗಿದ್ರಿ 3 ತಿಂಗಳ ತನಕ ಅವ್ನಿಗೆಲ್ಲ ರೆಡಿ ಮಾಡಿಬಿಡ್ತೀವಿ ನಿಮ್ಗೆ ಅಂದ್ರು. ನಾವು ಬಿಡಲ್ಲಪ್ಪ ನನ್ನ ಮಗನ ನಿಮ್ಗೆ ಹಂಗೆ ಮನಾರ್ ನಾವು ಬೆಳೆಸೀವಿ, ನಾವು ಏನು ದಗದ್ ಕಚ್ಚಿಲ್ಲ, ಉಳಿದ ಸಂಬಂಧ ಇದು ಹಾಕಿನ ತಿಳಿಕೆಸಂದ್ರೆ ಅವನಿಗೆ ನಾವು ಒಯ್ದು ಹಾಕಿನಿ. ತಿಂಗಳದಾಗ ಬಿಡಿಸೋಂಬರ ಒಳಗಿಂದ ಹೊರಗೆ ತರದ ಅವ್ನಿಗೆ ಮಡಿಲಿಲ್ಲ ನಮಗೆ. ನಾವು ಬಿಡಿಸೋಂಬರ್ಲಾಕ ಹೋಗಿದ್ದೇವ್ರಿ. ಕರ್ಕೊಂಬರ್ಲಾಕ ಹೋಗಿದ್ದೀನಿ. ಒಂದು ಕಿರುಸೇರ್ಕೆ ಆರ್ಡರ್ ಕೊಟ್ಟಾನ. ಇನ್ನು ಮಗ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂತಿಲ್ಲ ತಿಳಿಕೆಸಂದ್ರೆ ನಾ ಕರ್ಕೊಂಬರ್ಲಾಕ ನಾ ಹೋಗಿನಿ. ಅವ್ನು ಹೋಗೇ ಮುಕ್ಕಿ ಬಿಟ್ಟದವನಿಗೆ. ಯಾರಿಗೆ ಕೂನಲ್ಲಿ ಹಿಡ್ದಿಲ್ಲ ನಮ್ಗೆ. ಈಗ ಎಲ್ಲಿ ತೋರಿಸಿರಿ ದವಾಖಾನಿಗೆ? ಈಗ ಪಾರ್ವತಿ ಹಾಸ್ಪಿಟ್ಲ್ ತೋರಿಸಿರಿ. ಈಗ ಏನೇನಾಗ್ಯದ್ರಿ ಇವ್ರಿಗೆ? ಅವ್ನಿಗೆ ಎದ್ದು ಕುಂಬರ್ಲಿಕ್ಕೆ ಬರೋದ್ರಿ. ಒಟ್ಟು ಮಾತಾಡಕ್ಕೆ ಬರೋದು, ಎದ್ದು ಕುಂಬರ್ಲಕ್ಕೆ ಬರೋದು. ಮೈ ಗಾದಗಟ್ಟದ, ಕಾಲು ಬರ್ತಾವ. ಏನಂದ್ರೆ ಹೆಸರು ಇವ್ರದ್ದು? ಹುಚ್ಚಪ್ಪ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಶಿವಮ್ರಪ್ಪ. ಅಡ್ಡ ಹೆಸರು? ಡೋಂಗ್ರಿ.